ಕುವೆಂಪು ಅವರ ಬರವಣಿಗೆಯಲ್ಲಿ ಅದೊಂಥರ ಪ್ರೇಮ ಕವಿತೆ ಅದು. ನಾ ನಿನಗೆ ನೀ ಎನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ನೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ. ಅಂದ್ರೆ ದಾಂಪತ್ಯದ ಬಗ್ಗೆ ಅವರು ಸ್ನೇಹಿತರೆ, ನಾವು ಇವಾಗ ದೇವ್ರ ಮನೆ ನೋಡ್ಕೊಂಡು ಕುಪ್ಪಳ್ಳಿ ಹೋಗ್ತಾ ಇದ್ದೀವಿ. ಒಂದು ಕುವೆಂಪು ಅವ್ರ ಮನೆ ಇದೆಯಲ್ಲ, ಮನೆ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಮತ್ತು ಇನ್ನೊಂದೇನೆಂದರೆ, ನಮಗೆ ಈಗ ದೇವ್ರ ಮನೆಯಿಂದ ಕಳಸ ಅಂತ ಒಂದು ನಿಮಗೆಲ್ಲ ಗೊತ್ತಿರುತ್ತೆ. ಕಳಸದ ಮೇಲೆ ನಾವು ಹೋಗ್ತಾ ಇದ್ದೀವಿ. ಕಳಸನ ಒಂದು ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೋದು. ನಾವು ಈ ಕಳಸದ ಮೇಲೆ ಹೊಂಟೀವಿ. ಇವತ್ತು ಕಳಸ ಏನು ಮಾಡೋಕ್ಕೋಗಲ್ಲ, ಯಾಕಂದರೆ ಆಲ್ರೆಡಿ ಟೈಮ್ 5:30 ಆಗಿದೆ. ಇವಾಗ ಏನಾದರೂ ಕುಪ್ಪಳ್ಳಿ ನಿಯರೆಸ್ಟ್ ಸಿಟಿ ಯಾವುದಾದ್ರೂ ಒಂದು ನೋಡಿಕೊಂಡು ಅಲ್ಲಿ ಇವತ್ತು ರೂಮ್ ಮಾಡಿ ಸ್ಟೇ ಆಗಿ ಬೆಳಗ್ಗೆ ಮಾರ್ನಿಂಗ್ ಫಸ್ಟು ಕುಪ್ಪಳ್ಳಿ ಇದು ಕುವೆಂಪು ಅವ್ರ ಮನೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಕಳಸ ನೋಡ್ಕೊಂಡು ಹೋಗೋಣ. ಕಳಸ ಅಂತೂ ಅದು ಸಖತ್ತಾಗಿದೆ ಪ್ಲೇಸು. ನೀವು ಇವ್ರು ನೋಡಿರ್ತೀವಿ, ಒಂದು ಇಂಟರ್ವ್ಯೂಕ್ಕೆ ರಕ್ಷಿತ್ ಶೆಟ್ಟಿ ಅವ್ರನ್ನ ಕೇಳ್ತಾರೆ, ಯಾರೋ ಒಬ್ಬರು ಆ್ಯಂಕರು, ನಿಮ್ಗೆ ಯಾವ ಪ್ಲೇಸ್ ಇಷ್ಟ ಅಂತ ಹೇಳಿದಾಗ ಅವ್ರು ಕಳಸ ಬಗ್ಗೆ ಹೇಳ್ತಾರಲ್ಲ, ಅದೇ ಒಂದು ಕಳಸ ಪ್ಲೇಸ್ ಇಲ್ಲೇ ಬರುತ್ತೆ. ಅದು ಆನ್ ದಿ ವೇ ಬರುತ್ತೆ ನಮಗೆ. ಇವತ್ತು ಒಂದು ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ. ವಾಪಸ್ ಬರಬೇಕಾದ್ರೆ ಆ ಕಳಸನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಒಂದು ಒಳ್ಳೆಯ ಮಾನ್ಸೂನ್ ರೈಡ್ ಸ್ನೇಹಿತರೆ. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ತುಂಬ ಕಂಟೆಂಟ್ ಬರ್ತಾ ಇರ್ತವೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಇವಾಗ ನಾವೆಲ್ಲಿದ್ದೀವಿ ಅಂದರೆ ಕೊಪ್ಪದಲ್ಲಿದ್ದೀವಿ. ಕೊಪ್ಪ ನಿನ್ನೆ ನೈಟ್ ಬಂದು ಸ್ಟೇ ಆಗಿದ್ವಿ. ಇವಾಗ ಇಲ್ಲಿಂದ ಕುಪ್ಪಳ್ಳಿ ಹೋಗ್ತಾ ಇದ್ದೀವಿ, ಕುವೆಂಪು ಅವ್ರ ಮನೆಗೆ. ಇವಾಗ ಇರೋದು ಪ್ರೆಸೆಂಟು ಕೊಪ್ಪ ಒಂದು ತಾಲೂಕು, ಮೇ ಬಿ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಬರುತ್ತೆ ಅನ್ಸುತ್ತಿದ್ದು. ನೋಡ್ರಿ ಹಂಗೈತೆ ನೋಡ್ರಿ ತಾಲೂಕಲ್ಲಿ ಇದ್ದು ಒಂಥರ ಊಟಿ ಇದ್ದಂಗಿದೆ. ಹೆಂಗಿದೆ ನೋಡ್ರಿ ಇಲ್ಲಿ ವೆದರ್ ನೋಡ್ರಿ ಹೆಂಗಿದೆ ಇಲ್ಲಿ. ಇಲ್ಲಿಂದ ಏನು ಜಾಸ್ತಿ ದೂರ ಆಗಲ್ಲ, ಒಂದು 12 ಕಿಲೋಮೀಟ್ರ್ ಆಗುತ್ತೆ ಕುಪ್ಪಳ್ಳಿ. ಅಲ್ಲಿಂದ ಮತ್ತೆ ಇವತ್ತು ನೋಡ್ಬೇಕು ಯಾವ ಪ್ಲೇಸ್ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ನೋಡ್ಕೊಂಡು ಕವರ್ ಮಾಡ್ಕೊಂಡು ಹೋಗ್ಬೇಕು. ಲೆಟ್ಸ್ ಗೋ, ಬನ್ನಿ ಹೋಗೋಣ ಸ್ನೇಹಿತರೆ. ನೋಡಿರಿ ನಮ್ಮ ಕುವೆಂಪು ಮನೆಯನ್ನು ನಾವು ಇವಾಗ ಇಲ್ಲಿ ಎಂಟ್ರಿ 20 ರೂಪಾಯಿ ಟಿಕೆಟ್ ಇರುತ್ತೆ, ತೊಗೊಂಡು ಫುಲ್ಲು ಎಲ್ಲ ಮನೆ ಒಳಗೆ ಹೋಗಿ ಬಂದು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ನನಗೆ ಚಿಕ್ಕನಿಂದ ಕುವೆಂಪು ಅವರು ಅಂದರೆ ಭಾರಿ ಇಷ್ಟ. ಅವರ ಪದ್ಯಗಳನ್ನ ಕೇಳ್ಕೊತ ಬೆಳೆದವ್ರು ನಾವು. ನನಗೊಂದು ಆಸೆ ಇತ್ತು ಕುವೆಂಪು ಅವ್ರ ಮನೆಗೆ ಬರ್ಬೇಕಂತ. ಇವತ್ತು ಆ ಆಸೆ ಈಡೇರಿದೆ. ಸುಮಾರು ಒಂದು ತಾಸು ಒಳಗಡೆ ಡಿಸೆಂಟಾಗಿ ಕೂತ್ಕೊಂಡು ಆರಾಮ ಒಂಥರ ಮೈಂಡ್ ಫ್ರೆಶ್ ಮಾಡ್ಕೊಂಬಂದಿದ್ವಿ. ನೀವು ಯಾರಾದರೂ ಬಂದರೆ ಆರಾಮಾಗಿ ಇದು ಮೈಂಡ್ ರಿಲೀಫ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ. ನೋಡಿರಿ ಯಾವ ಥರ ಇದೆ ಅಂತ. ಇದು ಕುವೆಂಪು ಅವರ ಮನೆ. ಅವರು ಒಳಗಡೆ ಮನೆಯಲ್ಲಿ ನಿಮಗೆ ಅವರು ಬಳಸ್ತಿದ್ದಂಥ ಕೋಟು ಮತ್ತು ಛತ್ರಿಕೋಡೆ, ನಮ್ಮ ಕಡೆ ಅಂತೀವಿ ಅವ್ರ ಸಾಮಾನು, ಅಡುಗೆ ಪಾತ್ರೆಗಳ ಸಾಮಾನು, ಮತ್ತು ಅವ್ರು ಬಂದಿರೋ ರಾಷ್ಟ್ರಕವಿ ಕುವೆಂಪು ಅವಾರ್ಡ್ಗಳು, ರಾಷ್ಟ್ರ ಪ್ರಶಸ್ತಿ ಏನೇನು ಬಂದಿದ್ದಾವೆ ಎಲ್ಲ ಒಳಗಡೆ ಇಟ್ಟಿದ್ದಾರೆ. ಎಲ್ಲ ತಿಳ್ಕೊಬೋದು ನೋಡಿ. ಮತ್ತು ಅವ್ರು ಬರೆದಿರೋ ಪುಸ್ತಕಗಳನ್ನು ಇಲ್ಲಿ ನಿಮಗೆ ಇದು ಸಿಗ್ತವೆ. ಪುಸ್ತಕನೂ ಓದ್ಬೋದು. ನೀವು ಆ ಟೈಮ್ ಇತ್ತು ಆರಾಮ್ ಕುತ್ಕೊಂಡು ಒಳಗಡೆ ಆರಾಮ ಪುಸ್ತಕನೂ ಓದ್ಬೋದು. ಸ್ನೇಹಿತರೆ, ಕುವೆಂಪು ಅವ್ರ ಕೃಷಿ ಔಷಧಿ ಬಂದಿದ್ದೀವಿ. ಇಟ್ಟು ಕುಟ್ಟುವ ಮರೆಗೆ, ಮತ್ತು ನೋಡಿ ಬಿಸಕಲ್ಲು, ಬಳಪದ ಕಲ್ಲಿನ ಬ್ಯಾರೆ, ಮತ್ತು ಮರದ ಪಣತ ನೋಡ್ರಿ ಎಲ್ಲ ಹೆಂಗದಾವ ಇಲ್ಲಿ. ಮತ್ತು ನೋಡ್ಬರ್ರಿ ಇಲ್ಲೇ ನಿಮಗೆ ಬಿಳಿನ ಎಡಗಿ ಬುಟ್ಟಿ, ಭತ್ತದ ಗೂಡು, ಮತ್ತಿನ್ನು ಯಾವುದಪ್ಪ ಅಂತಂದರೆ ನಾವು ಬೆರ್ಕೋಲು, ಊಟಿನಾಗ ನಾವು ಏನು ಇದು ನಗ ಅಂತ ಏನು ಹೇಳ್ತೀವಿ, ಹೊಲ ಬಿತ್ತಬೇಕಾದ್ರೆ ಕುಂಟಿ ಏನು ಬರ್ತಾವೆ ನೋಡ್ರಿ ಎಲ್ಲ. ನೋಡ್ರಿ ಮರದ ನೇಗಿಲು, ಇದಕ್ಕೆ ನಾವು ಮಡಿಕೆ ಕುಂಟೆ ಅಂತ ಹೇಳ್ತೀವಲ್ಲ ಅದು ನೋಡ್ರಿ ಎಲ್ಲ ನೇಗಿಲು. ಮತ್ತು ನೋಡ್ರಿ ಇದು ಎತ್ತಿನ ಬಂಡಿ ಎಲ್ಲ ಇದೆ.
ವೆಲ್ಕಮ್ ಟು ಗೋಪುರ. ಇವಾಗ ಮೊಬೈಲಿಂದ ಗೋಪುರಗೆ ಶಿಫ್ಟ್ ಆಗಿದ್ದೀರಾ. ಇವಾಗ ನಾವು ಕುಪ್ಪಳ್ಳಿ ಎಲ್ಲ ಅವರ ಮಗ, ಇದು ಕುವೆಂಪು ಅವ್ರ ಮಗ ತೇಜಸ್ವಿ ಅವ್ರ ಸ್ಮಾರಕ, ಮತ್ತು ಅವ್ರದ್ದು ಕುವೆಂಪು ಅವ್ರ ಸ್ಮಾರಕ, ಕುವೆಂಪು ಅವ್ರ ಮನೆ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಇವಾಗ ಕಳಸ ಹೋಗ್ತಾಯಿದ್ವಿ. ಕಳಸದಲ್ಲಿ ನಿಮಗೆ ಬೈನಕಾಡು, ಮೈದಾಡಿ ತುಂಬ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದಿದೆ. ಇವಾಗ ನಾವು ಇದು ಕಳಸ ಹೋಗ್ತಾಯಿದ್ವಿ. ಲೆಟ್ಸ್ ಗೋ. ಸ್ನೇಹಿತರೆ, ಇವಾಗ ನಾವು ಕಳಸ ಹೋಗ್ತಾಯಿದ್ದೀವಿ. ಅದರಲ್ಲಿ ಯಾವುದಂದ್ರೆ ಬೈನಕಾಡಿ ಒಂದು, ಮತ್ತು ಇನ್ನೊಂದು ಮೈಗುಡಿ ಅಂತ ಒಂದು ಬರುತ್ತೆ ಸ್ನೇಹಿತರೆ. 2 ಪ್ಲೇಸ್ ಇದಾವೆ, ಅಲ್ಲಿ ಕವರ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಫುಲ್ಲು ಬಿಸಿಲು ಹೊಡಿತಾ ಇದೆ. ಇವ್ನು ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ ಬಿಸಿಲು ಹೊಡಿತಾ ಇದೆ. ಆದ್ರೆ ವೆದರ್ ಮಾತ್ರ ಸಕ್ಕತ್ತಾಗಿದೆ. ವೆದರ್ ಮಾತ್ರ ಏನು ಚೆನ್ನಿಸಿಲ್ಲ, ಅದು ತಣ್ಣಗೆ ಗಾಳಿ ಬರ್ತಾ ಇದೆ. ಮೈದಾಡಿ ಸ್ನೇಹಿತರೆ, ಅದು ಪ್ಲೇಸ್ ಹೆಸರು ಮೈದಾಡಿ, ಮತ್ತು ಬ್ಯಾನಕಾಡು 2 ಪ್ಲೇಸ್ಗೆ ಹೋಗ್ತಾಯಿದ್ವಿ. ಇದು ಹೊರನಾಡು ಇದೆಯಲ್ಲ, ಕಳಸ ಹೊರನಾಡು, ಅಲ್ಲೇ ನಿಯರ್ ಬರುತ್ತೆ. ಇವೆರಡು ಒಂದು ವ್ಯೂ ಪಾಯಿಂಟು. ವ್ಯೂ ಪಾಯಿಂಟ್ ಫಸ್ಟ್ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ನೋಡಿ ಯಾವ ಥರ ವ್ಯೂ ಇದೆ ಅಂದರೆ, ಸ್ವಲ್ಪ ಬಿಸಿಲು ಬಿದ್ದಿದೆ ಇವತ್ತು, ಮಳೆ ಇಲ್ಲ ಇಲ್ಲಿ. ಮೇ ಬಿ ನಾವು ಅಲ್ಲಿ ಮೈದಾಡಿ ಹತ್ರ ಕಳಸ ಹೋದರೆ ಅಲ್ಲಿ ಮಳೆ ಇರ್ಬೋದು ಅನಿಸುತ್ತೆ. ಇನ್ನು ಇಲ್ಲಂತೂ ಯಾವುದೇ ಮಳೆ ಅಂತ ಏನೂ ಇಲ್ಲ, ಫುಲ್ಲು ಕ್ಲಿಯರ್ ಆಗಿದೆ. ನೋಡಿ ಮುಂದ್ಗಡೆ ವ್ಯೂ ನೋಡಿ ಯಾವ ಥರ ಇದೆ. ಕಳಸದಲ್ಲಿ ನಿಮಗೆ ಕಾಫಿ ಎಸ್ಟೇಟ್ ತುಂಬ ಅಂದರೆ ತುಂಬ ಸಿಗ್ತವೆ. ಮಳೆ ಬಂದರೆ ಸಖತ್ತಾಗಿರುತ್ತೆ. ಮಳೆ ಬರಬೇಕು. ತುಂಬ ಅಂದರೆ ಒಂದು ಕುವೆಂಪು ಮನೆಗೆ ಹೋಗಿದ್ವಲ್ಲ, ಅಲ್ಲಿ ತುಂಬ ಬೇಜಾರಾಯ್ತು ನನಗೆ. ಏನಂದರೆ ಸ್ವಲ್ಪ ಮಳೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಈ ಟೈಮಲ್ಲಿ ಕರೆಕ್ಟ್ ಟೈಮಲ್ಲಿ ನಾವು ಹೋಗಿರೋದು, ಆದರೆ ನಮ್ಮ ಬ್ಯಾಡ್ ಲಕ್ಕು ಇವತ್ತಲ್ಲಿ ಮಳೆ ಇದ್ದಿಲ್ಲ. ಅದೇನೆಂದರೆ ಸ್ವಲ್ಪ ಮಳೆ ಇದ್ದರೆ ಸೀನರಿ ಇನ್ನೂ ಸಖತ್ತಾಗಿರುತ್ತೆ. ಅದು ಅಂಚು ಮನೆ ಎಲ್ಲ ಇದೆಯಲ್ಲ, ಅದು ಮಳೆ ಬಂದರೆ ಅಲ್ಲಿಂದ ನೀರು ಸ್ವಲ್ಪ ಜಿಟಿ ಇಳಿತಾ ಇರುತ್ತೆ. ಆ ಟೈಮಲ್ಲಿ ಅದು ಒಂಥರ ಸಖತ್ ಸೀನರಿ ಆಗಿರುತ್ತೆ ನೋಡೋಕ್ಕೆ. ಇವತ್ತು ಯಾವುದೇ ಮಳೆ ಆಗಿಲ್ಲ ಅಲ್ಲಿ ನಿಯರ್. ಇಲ್ಲಿ ಪ್ರೆಸೆಂಟ್ ಇಲ್ಲಿ ಮಳೆ ಏನು ಆಗ್ತಾಯಿಲ್ಲ. ಮಳೆ ಬಂದರೆ ಅದೊಂದು ಸಖತ್ತಾಗಿರ್ತಿತ್ತು ಕುವೆಂಪು ಮನೆ. ಅದನ್ನು ತುಂಬ ಮಿಸ್ ಮಾಡ್ಕೊಂಡ್ವಿ ನಾನು. ಮಳೆ ನಿನ್ನೆ ಇತ್ತು ಮಳೆ. ನಾವು ಒಂದು ನೈಟ್ ಬಂದ್ವಲ್ಲ, ಆ ಟೈಮಲ್ಲಿ ಮಳೆ ಇತ್ತು. ನಾವು ಬೆಳಗ್ಗೆ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬೆಳಗ್ಗೆಯಿಂದ ಯಾವುದೋ ಮಳೆ ಬಂದಿಲ್ಲ. ಬಂತು ಅಂದರೆ ಅಂತ ಏನು ಬರಲಿಲ್ಲ, ಸುಮ್ಮನೆ ಜಿಟಿ ಮಳೆ ಬಂದು ಜಸ್ಟ್ ಒಂದು 2-3 ನಿಮಿಷ ಬಂತು, ಮತ್ತೆ ಸ್ಟಾಪ್ ಆಗಿಬಿಡ್ತು. ಸ್ವಲ್ಪ ಮಳೆ ಬಂದಿದ್ರೆ ಅದು ಕುವೆಂಪು ಮನೆ ನೋಡೋಕ್ಕೆ ಸಖತ್ ಸೀನರಿ ಆಗಿರ್ತಾಯಿತ್ತು. ಓಕೆ, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗಾದ್ರೂ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು. ಅದೊಂದು ಒಂಥರ ಮಳೇಲಿ ನೋಡೋಕೆ ಒಂಥರ ಚೆಂದ ಅದು ಕುವೆಂಪು ಮನೆ ನೋಡೋಕ್ಕೆ.